ಕುರಿ 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 ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ ಹುಡ್ಕೊಂಡೋಗಿ ಕುರಿಗಳು ಮಾಡ್ತೀವಿ ನೋಡ್ತಾವ್ರೆ ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ ನಾವೇನ್ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ ನಿಮ್ಮನ್ನ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಏ ಗಂಗು ಬೈಕ್ ಕಳಿಸಿಕೊಡು ನಂಗೂ. ಬಟ್ ಗಂಗು ಹತ್ರನೇ ಬೈಕ್ ಇಲ್ಲ, ಆದ್ರೆ ಅವನಿಗೊಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡಿಸ್ಬೇಕು, ಆದ್ರೆ ಅದೇ ಬೈಕ್ ಕೊಡಿಸ್ತೀನಿ. ಸರ್ ಇಲ್ಲೇ ಇದೀವಿ ಸರ್, ದೇವಸ್ಥಾನ ಹತ್ರನೇ ಬಂದಿದ್ದೀವಿ. ಒಂದ್ ನಿಮಿಷ ರೀ, ಅಡ್ರೆಸ್ ಹೇಳಂತೀರಿ ಒಂದ್ ನಿಮಿಷ. ಕೆಫೆ ಹೆಲೋಸು ಕೆವರಸು ಉಮ್ರೋ ಅಕವರೆ ಹೇವಾ ಓಕೆ ಕಲ್ಲೆ ಹೈವಾ ಹಾ ಬೋಸ್ ಬಾ ಅಣ್ಣ. ಒಂದ್ ನಿಮಿಷ ಬನ್ನಿ, ಒಂದ್ ನಿಮಿಷ ಅಣ್ಣ. ಟೇಲರಾ ನೀವು? ಟೇಲರಾ? ಹಾ ಓಕೆ ಓಕೆ ಬನ್ನಿ ಬನ್ನಿ ಒಂದ್ ನಿಮಿಷ. ಕೆಫೆ ಹೆಸು ಹಂಗೆ ಬರ್ರೆ, ನಮ್ಮ ಬಾಸು ದುಬೈಯಿಂದ ಬಂದಿದ್ದಾರೆ. ಒಂದ್ ನಿಮಿಷ ಬನ್ನಿ, ಹೊರಗೆ ಬನ್ನಿ. ಕೆ ಹೆಲಸ್ ಅಂತ ಸು ಕಿವೆ ಹೆರ್ಬೋ. ಓಕೆ ನಾವು ಕನ್ನಡದವ್ರ ಅಣ್ಣ, ನಾವು ದುಬೈಯಿಂದ ಬಂದವನೇ. ನಮಸ್ತೆ. ಇವರು ವರ್ಷಕ್ಕೆ ಒಂದ್ಸತಿ ಬರ್ತಾರೆ, ಎಲ್ಲೋ ಜಾಗ ಇದೆ, ಲ್ಯಾಂಡ್ ಗಿಂಡ್ ಎಲ್ಲ ಸಕ್ಕತ್ತಾಗಿದೆ, ದುಡ್ಡು ಗಿಡ್ ಇರೋನು. ಸೆಕೆಂಡ್ ಗಾಡಿಗಳು ಬಟ್ಟೆಗಳು ಇಂಥವೆಲ್ಲ ತಗೋತಾ ಇದ್ದಾನೆ. ನೋಡಿ ಕಾರ್ ತಗೊಂಡಿದ್ದಾನೆ ಮೊನ್ನೆ, ಎಲ್ಲ ಸ್ಕ್ರಾಚ್ ಆಗೈತೆ, ಆದ್ರೂ ಇನ್ನ 5 ಲಕ್ಷ ಕೊಟ್ಟು ತಗೊಂಡ್ಬಿಟ್ಟಾನೆ 3 ಲಕ್ಷದ ಗಾಡಿನ. ನಾನು ಬ್ರೋಕರ್ ಕೆಲಸ ಮಾಡ್ತೀನಿ ಅಲ್ಲಿ MG ರೋಡ್ ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಇವ್ನ್ ಹಿಂಗೆ ಬರೀ ತೋಟ ತಗೊಳ್ಳೋದು, ಯಾವ್ದಾದ್ರು ಜಮೀನ್ ತಗೊಂಡ್ಬಿಡೋದು, ಹಿಂಗೆ ಮಾಡ್ತೇನೆ. ವರ್ಷಕ್ಕೆ ಒಂದ್ಸತಿ ಬಂದ್ರೆ ಪಾಪ ಬಂದ್ರೆ ನನಗೂ ಚೆನ್ನಾಗಿ ನೋಡ್ಕೊಂತ ಬಿಡಿ. ಇವ್ನು ಹೋಗಾದ್ರೂ ಒಂದ್ 2-3 ಲಕ್ಷ ದುಡ್ಕೊಂಡ್ಬಿಡ್ತೀನಿ ನಾನು. ಏನ್ ಮಾಡ್ತೀರಾ ಅಲ್ವಾ? 3-4 ತಿಂಗಳು ಕರೋನಾ ಇದ್ದಾಗ ನಮ್ಗೆಲ್ಲ ಕೆಲಸನೇ ಉಳಿಲ್ಲ. ಈ ಕೆಲಸ ಸ್ಟಾರ್ಟ್ ಆಗೈತೆ ನಮ್ದು. ನನ್ ಗೈಡು ಇವ್ರಿಗೆ ಮೈಸೂರು ಕರ್ಕೊಂಡು ಹೋಗೋದು, ಹಾಸನ ಕರ್ಕೊಂಡು ಹೋಗೋದು, ಮಂಡ್ಯ ಈ ಕಡೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಸೆಕೆಂಡ್ ಹ್ಯಾಂಡ್ ಗಾಡಿ ಹುಡುಕ್ತಾನೆ. ಯಾವ್ದನ ಐತಾ ಸೆಕೆಂಡ್ ಹ್ಯಾಂಡ್ ಬೈಕು? ಇದ್ರದ್ದು ಬೈಕ್ ಯಾವ್ದನ ಐತಾ? ಈ ಬೈಕ್ ಯಾರ್ದು? ನಿಮ್ದೇನಾ? ಎಷ್ಟು ತಗೊಂಡಿದ್ರಿ ನೀವು? ಎಷ್ಟಕ್ಕೆ ತಗೊಂಡಿದ್ರಣ್ಣ ಹೊಸಾದ? ಎಷ್ಟಕ್ಕೆ ತಗೊಂಡಿದ್ರಿ? 1.30. ನಿಮ್ಗೆ 4 ಲಕ್ಷ ಕೊಡಿಸ್ತೀನಿ. ಅಲ್ಲಣ್ಣ ಸತ್ಯ ಹೇಳ್ತಾ ಇದ್ದೀನಿ. ಹುಚ್ಚ ಅವ್ನಿಗೆ ಏನು ಗೊತ್ತಾಗಲ್ಲ, ಅವನಿಗೆ ಏನು ಗೊತ್ತಾಗಲ್ಲ. ಗಾಡಿ ನೋಡಿದು 5 ಲಕ್ಷಕ್ಕೆ ತಗೊಂಡಾನೆ, 3 ಲಕ್ಷದ ಗಾಡಿನ. ಈ ಕಡೆ ಬಂದಿದ್ದು ನಾವು ಅಲ್ಲೇ ಬರ್ತಾ ಇರ್ತೀವಿ, ಎಲ್ಲ ಟ್ರಿಪ್ ಹೋಗ್ತಾ. ಇವ್ನು ಜಾಗ ತಗೊಂಡಿದ್ದಾನೆ, ಇಲ್ಲಿ ಜಾಗ ತಗೊಂಡಿದ್ದಾನೆ, ಲ್ಯಾಂಡ್ ತಗೊಂಡಿದ್ದಾನೆ. ಮುಂದೆ ಈ ಏನದ ಹುರಿಹಳ್ಳಿ ಹಳ್ಳಿ, ಹಾ ಹುಣ್ಣಹಳ್ಳಿಯಿಂದ ಮುಂದೆ ಕಡೆ ರಿಯಲ್ ಎಸ್ಟೇಟ್ ಇದಾರೆ ನೋಡಿ. ಕೃಷ್ಣಪ್ಪ ಗೊತ್ತಾ? ಕೃಷ್ಣಪ್ಪ ಅವರು ರಿಯಲ್ ಎಸ್ಟೇಟ್ ಜಮೀನೆಲ್ಲ ಮಾರ್ತಾನೆ. ಏನ್ ದುಡ್ಡು ಇವನ್ಗೆ ಪಾಪ. 40-50 ಸೈಟ್ ಎಷ್ಟೈತಾನೆ ಈ ಕಡೆ ಜಾಗ? ಎಷ್ಟೈತೆ ಹೇಳಿ? ಎಷ್ಟಿರ್ಬೋದು? ಎಷ್ಟಿರ್ಬೋದು ಅಮ್ಮಮ್ಮ ಅಂತ? 60 ಲಕ್ಷನಾ? ಒಂದ್ 50 ಲಕ್ಷನಾ? 30-40 ಸೈಟು ಎಷ್ಟು ಕೊಟ್ಟವ್ ಗೊತ್ತಾ ಇವ್ನಿಗೆ? 3.5 ಕೋಟಿಗೆ ಮಾರವನಿ. 3.5 ಕೋಟಿ. ಸಕ್ಕತ್ ದುಡ್ಡು ಐತೆ. ಸಿಂಪಲ್ ಆಗಿರ್ತಾನೆ ನೋಡಿ. ನೀನ್ ನಂಬ್ಸಿರ್ ನಂಬಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ, ಚಿನ್ನದ ಅಂಗಡಿಯಲ್ಲಿ ತಗೊಂಡಿದ್ದಕ್ಕೆ ಒಂದು ಬೆಳ್ಳಿ ಕಾಸುಗಳು ಕೊಟ್ಟಾರೆ. ಎಷ್ಟು ಪರ್ಚೇಸ್ ಮಾಡಿರ್ಬೇಕು? 60,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದ್ ಬೆಳ್ಳಿ ಕಾಯಿನೋ. ಯೋಚನೆ ಮಾಡಿ, ನನ್ನ ಹತ್ರ 30 ಬೆಳ್ಳಿ ಕಾಯಿನವೆ. ಎಷ್ಟು ಪರ್ಚೇಸ್ ಮಾಡಿರ್ಬೋದು ಅವನು ಚಿನ್ನದ ಅಂಗಡಿ? ಅದಕ್ಕೆ ಅಣ್ಣ ನಾನ್ ಏನ್ ಹೇಳ್ತೇನೆ, ನಾವು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕು ಅವ್ನಿಗೆ. ಯಾವ್ದನ್ನ ಇದ್ರು ಕೊಡಿಸಿ. ನೀವು ಕಮಿಷನ್ ತಗೊಳ್ಳಿ, ನನಗೂ ಕೊಡಿಸಿ. ಇಲ್ಲ ಇದು ನೀವು ಮಾರ್ತೀರಾ ಹೇಳಿ? ನಾವು ಏನಕ್ಕೆ ಅಲ್ಲ ಅಣ್ಣ, ನಾವು ಏನಕ್ಕೆ ತಗೊಂಡಿದ್ದೀವಿ? ಹೌದು ಗೊತ್ತಾಯ್ತಣ್ಣ. 4 ಲಕ್ಷ ಸಿಗ್ಲಿ, 4 ಬೈಕ್ ಬರ್ತಾವಲ್ಲ ನಿಮಗೆ. ನಂದು ಬೈಕ್ ನಾನ್ ಮಾರ್ಬಿಟ್ಟೆ. ಇವ್ನೇನ್ ಇನ್ನೊಂದ್ ವಾರ ಬಂದ್ಬಿಟ್ಟಿದ್ರೆ ಮುಂಚೆ ಬೋರ್ಗ್ ಬಂದ್ಬಿಟ್ಟಿತ್ತು. ಶ್ರೀನಿವಾಸನವ್ರನ್ನ ಮಾರ್ಬಿಟ್ಟೆ. ಇವ್ರಿಗೆ ಒಳ್ಳೆ ರೇಟಿಗೆ ಮಾರ್ಬಿಡ್ತಿದ್ದೆ. ಪಾಪ ಒಳ್ಳೆ ದುಡ್ಡು ಕೊಡ್ತಾನೆ, ಅಲ್ಲಿ ಸುಳ್ಳು ಹೇಳ್ಬಾರ್ದು. ಅದಕ್ಕೆ ಅವ್ರು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕು. ಅದಕ್ಕೆ ಮಾಲ್ಬಾ ಮಾತಾಡ್ತೀನಿ, 5 ವರ್ಷ ಮಾತಾಡ್ತೀನಿ. ಎಲ್ಲ ಅಲ್ಲೇ ಕೆಲಸ ಮಾಡ್ತಿಲ್ಲ ಚಿಕ್ಕ ವಯಸ್ಸಲ್ಲಿ. ನಮ್ಮ ಅಪ್ಪ ಗೈಡು, ಅವ್ರಾದ್ಮೇಲೆ ನಾನು ಹಿಂಗ. ಅದಕ್ಕೆ ಸುಮ್ನೆ ಒಂದ್ ನೋಡ್ತಾನೆ ಓಡಿಸಿ ಅಂತ ಅವನಿಗೆ ಕೊಡಿ ಪಾಪ. ನಾವು ರೋಡ್ ಗಿಂಡ್ ಹೋಗ್ಕೊಡಲ್ಲ, ಯಾವ್ದಾದ್ರು ಇದ್ರು ನೋಡಿ. ಅಲ್ಲ ಅಣ್ಣ, ಅವ್ನು ನೋಡ್ತಾನಂತ ಒಂದ್ ರೌಂಡ್ ಪಾಪ. ತಗೊಳಲ್ಲ, ಕೊಡೋದ್ ಬೇಡ ಪಾಪ. ಏನ್ ಆಸೆ ಅಣ್ಣ, ಹೊರಗಡೆ ದೇಶದಿಂದ ಬಂದವ್ರು ನಾವ್ ಹೆಂಗ್ ಮಾತಾಡ್ಸ್ಬೇಕು? ಈಗ ಬಂದ್ರೆ ಇದ್ರೆ ಕೊಡಿಸ್ತೀವಿ. ಅವ್ರು ಗೊತ್ತ, ಅವ್ರು ಎದುರುಗಡೆ ಕುಂತವ್ರು ನೋಡಿ. ಕೇಳೋಗಿ ಅವ್ರು ಜಾಗ ತಗೊಂಡಿದೀವಿ ಮೊನ್ನೆ, ಕುಂತವ್ರು ನೋಡಿ ಯಜಮಾನ್ರಲ್ಲಿ. ಅದಕ್ಕೆ ಅಲ್ಲ ನೋಡಿ, ಒಂದ್ ರೌಂಡ್ ಅಂತ ಪಾಪ ಹೋಗ್ಲಿ. ಒಂದ್ ರೌಂಡ್ ಅಂತ ಕೊಡೋಣ ಪಾಪ. ನೀವೇ ಒಂದ್ ರೌಂಡ್ ಓಡಿಸಿ ಹೋಗ್ಲಿ. ಅಮ್ಮ ಪಾಪ, ಹೊರಗಡೆ ದೇಶದಿಂದ ಬಂದವನವನು, ಆಸೆ ಪಡ್ತಾವನೆ ಪಾಪ. ಒಂದ್ ರೌಂಡ್ಗೆ ಏನು ಪಾಪ? ಆ ಕಣ ಬಿಕ್ಸ್ದವ್ರ ತರ ಕಳಿಸ್ತೀಯಲ್ಲಣ್ಣ ನೀನ್ ನಮ್ಗೆ. ತಳ್ಕೊಂಡು ವೇಷ ತೂರವೆ ಹೇಕಿರ್ಬೋವಾ ಕಿಂತೆ. ಹಾ what the super mileage, fantastic. It's a company branded and thicky fuel.
This is for you. India board. Okay. This is compulsory for India. It's a very cautious. ಅಲ್ಲ ಇಂಡಿಯಾದಲ್ಲೇ ಹೇಳ್ತಾ ಇದೀನಿ, ಅದೇ ಹೇಳ್ತಾ ಇದೀನಿ ಪಾಪ ಅವ್ನಿಗೆ ಹೇಳ್ತಾ ಇದೀನಿ, ಎಲ್ಲ ತಿಳಿಸ್ಕೊಡ್ತಾ ಇದೀನಿ. Hero company. This India tailor. Hero company. Shirts. Shirts. ಹೀರೋ ಕಂಪನಿ Tell, Okay. One more trial on just offer 300 meters. Yeah, just walk and the for you. Tell sir. Tell to show face you and you. ಸುಮ್ಮನೆ ನೋಡ್ತೀನಿ ಅಂತ ಅವ್ನು ಖುಷಿ, ಅವ್ನಿಗೆ ಏನೋ ಒಂದು ಗಾಡಿಗಳು ಅಂದ್ರೆ ಇಂಡಿಯಾದು. ಫಿಂತಿ ಅಲ್ಲಕ ಪಾಂಬ್ರೆ ಹೆಸು ಕೆಸ್ತೆ ಅವೆಲು ಫೆಲ ಹೆಸ್ತು ಕಿಂಗೆಲೆ ಹೈಬಸ್ಸು. ಅವ್ನಿಗೆ ಎಲ್ಲಿ ಹೋಗಕ್ಕಾಗತ್ತೆ ಗಾಡಿ ಕೀ ಇಲ್ಲ ಅಂದ್ರೆ, ಹಂಗ್ ಮಾಡಲ್ಲ ಅವ್ನಿಗೆ. ಕೋಟಿಗೆ ಬಾಳ ಇದೆ, ಲಕ್ಷಕ್ಕೆ ಬಾಳ. ಹೋದ್ರೂ ಹಿಡ್ಕೋಬಹುದು. ಹಾ ಹೌದು ನೋಡೋಣ. ಫೆಲ ಕಸು ರಸು ಬಂಬು ಅವ್ನಿಗೆ ಏನೋ ಖುಷಿ ಅವ್ನಿಗೆ ಒಟ್ಟು ಗಾಡಿಗಳು ಅಂದ್ರೆ. ನೋಡಿ ಎಲ್ಲೋಡಿ ಎಲ್ಲ ನೋಡೋದು. ನನ್ನ ಕಡಲೆ ಬೀಜ ವಾಸನೆ ನೋಡಿ ನೋಡಿ ತಿಂತಾವನೆ ಕಡಲೆ ಬೀಜನ. ನೋಡಿ ಅಲ್ಲಿ ನೋಡಿ ಏನೋ ಖುಷಿ ಅವ್ನು ಗೊತ್ತು. ಬ್ರದರ್ ಸ್ವಲ್ಪ ಅವ್ರು ಹಿಂದೆ ಇರ್ರಿ, ಬಿದ್ಗಿದ್ದಾರೆ ಪಾಪ, ಅಷ್ಟೇ ಇನ್ನೇನಿಲ್ಲ. ಏನೋ ಆಸೆ ಪಾಪ, ಏನ್ ಮಾಡ್ತೀರ, ಹೊರಗಡೆ ದೇಶದವ್ರು ಬಂದಿರ್ತಾರೆ. ಹಾ ಜೊತೆ ಹಲೋಸು ಕಾನ್ನ ಹಿರೇ ಬಾಸು ಕರ ಬಾಬು. ಅಯ್ಯೋ ಅವ್ನು ನೋಡ್ಸಕ್ ಹೋಗಿ ಅವ್ನು ಹೋಗ್ಬಿಟ್ಟ ಅವ್ನು ಕೆಳಗಡೆ. ಎಲ್ಲೋದ ಕಿಲ್ಲ ಪೋಸು ಇವು ಇವು ನಾಲ್ಕು ಏನಂತೆ ಈ ತರ ಬಂದ್ರೆ ಹೌದಾ? ಅವ್ರಿಗೇನ್ ಕೊಡ್ತಾರಣ್ಣ? ಬಂದಿರೋರ್ಗೆ ಎಲ್ಲರಿಗೂ ಅಷ್ಟೇ. ಹೌದಾ? ನನ್ಗೇನ್ ಕೊಡ್ತಾರೆ? ನಾನ್ ಕೆಲ್ಸ ಮಾಡೋದು, ನಾನು ಅವನ್ ಕಡೆವ್ನ. ನಾನ್ ಕೆಲ್ಸಕ್ ಬಂದಿದ್ದೀನಿ, ಬರ್ತೀನಿ ಅಂದ ಹೋದ ಅವನು. ಎಲ್ಲೋದ್ರ ಗೊತ್ತಿಲ್ಲಪ್ಪ. ಎಲ್ಲದ ನೋಡೋಗೋಣ. ಮೊದ್ಲು ಹೊರಗಡೆ ದೇವಸ್ಥಾನ, ಆಮೇಲೆ ನನ್ ಮೇಲೆ ಬರ್ತೈತೆ. ನಮ್ ಬಾಸ್ ಕರ್ಕೊಂಡೋಗಿ ಹೆಂಗ್ ಕರ್ಕೊಂಡೋಗಿ ಹಂಗ್ ಕರ್ಕೊಂಡ್ ಬಾ ಅಂತಾರೆ. ನನ್ ಮೇಲೆ ಬಂದ್ಬಿಡುತ್ತ. ಆಮೇಲೆ ನೀವೇನಿಕ್ ಬರ್ತೀರಾ? ನಾನ್ ಕೆಲ್ಸ ಅಣ್ಣ, ಅವ್ನ ಜೊತೆ ಕೆಲ್ಸ. ಅವ್ನ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ. ಗಾಡಿ ಕೊಡಿಸ್ತಾರ ನೀವಲ್ವಾ ಈಗ? ನಾನಲ್ಲ, ಅವ್ನ್ ತಾನೇ ತಗೊಂಡೋಗಿದ್ದು, ನಾನ ಕೊಟ್ಟೆ. ಕೊಡ್ರಿ. ನಾನ್ ಇಲ್ಲೇ ಇದೀನಲ್ಲ, ಅವ್ನ್ ತಗೊಂಡೋದ ತಾನೇ. ನೋಡ್ತೀನಿ ಅಂದ ಅವ್ರ ಭಾಷೆ ಒಳಗೆ. ಆಯ್ತಪ್ಪ ನೋಡು ಒಂದೇ. ಕರಿತೀನಿ ರೀ. ಎಲ್ಲೋದ ಸರ್ ನೋಡಿ, ದಯವಿಟ್ಟು ನೋಡಿ, ನೀವು ಹೋಗಿ ಸ್ವಲ್ಪ. ಬೇರೆಕ್ಕೆ ಹಾಕದಂತ ಸುಂದರಣ್ಣ ಹಾಕಲ್ಲ ಅವನಂಗೆ. ಬೇರೆಕ್ಕೆ ಹಾಕಕ್ ಚಾನ್ಸೇ ಇಲ್ಲ ಅವನು. ಹಂಗೆ ಎಲ್ಲೋಗ್ಬಿಟ್ಟ ಅವನು. ಆಗ ಬಾಕ ಸ್ವಲ್ಪ ಬರ್ರಿ ದಯವಿಟ್ಟು ಬರ್ರಿ. ಎಲ್ಲೋದ ನನ್ಗೇನಕ್ಕ ಗೊತ್ತು. ನಾನ್ ಕೆಲ್ಸ ಮಾಡ್ತೀನಿ ಅವನ ಜೊತೆ. ಆಗ ನನ್ಗೆ ಕಟ್ಟಾಗ್ತೇ, ನಾನೇನ್ ಮಾಡ್ದೆ? ಅಲ್ಲ ಒಂದ್ ನಿಮಿಷ ಅಣ್ಣ. ಈಗ ಈ ಗಾಡಿ ನಾನು ನೋಡು ಅಂತೀನಿ, ಈ ಗಾಡಿ ನೋಡ್ಬಿಟ್ರೆ ನಮ್ದಾಗ್ಬಿಡ್ತೈತಣ್ಣ. ಎಲ್ಲೋದ ಇವನು? ಕೊಡ್ರಿ, ತೊಳ್ಕೊಂಡು ಹೋಗ್ಲಿ, ಇಲ್ಲಿ ನೋಡ್ಲಿ ಅಂತ ಹೇಳಿ ಕೊಡ್ಸ್ಬಿಟ್ಟು ಈಗ ಅದೇ ಆಟ ಆಡ್ತೀನಿ ನೀನು. ಬರ್ತಾ ನೀರು ಎಲ್ಲೋಯ್ತಾನೆ ಹೋದ್ರೆ. ಎಲ್ಲೋದ ಇವನು? ಇರು ಒಂದ್ ನಿಮಿಷ ಫೋನ್ ಮಾಡ್ತೀನಿ ಅವನ್ಗೆ. ಅಲ್ಲ ಅಯ್ಯೋ ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ಎಲ್ಲ ಮಾತಾಡ್ತೇನೆ ನಾವು ಅಲ್ಲಿ. ಓಕೆ ಸರಿ ಸರ್, ಸರಿ ಸರ್. ಓಕೆ ಸರ್, ಓಕೆ. ಗಾಡಿ ಅರ್ಧ ನಿಮ್ದ? ಗಾಡಿ ಅವ್ರ ತಾನೇ ಹೋದ್ರು ಹೋಯ್ತು ಬಿಡಿ. ಅವ್ರದ್ದು ತಾನೇ ಹೋಗಿದ್, ನೀವ್ಯಾಕೆ ಇದ್ ಮಾಡ್ತೀರಾ? ನಿಮ್ದ ಅವ್ರದ್ದು ಅಂತಾರಿ. ನಮ್ ಕನ್ಫ್ಯೂಸ್ ಮಾಡ್ತಾ ಇದ್ರಕ್ಕ ನೀವೆಲ್ಲ ಸೇರಿ. ಅಕ್ಕ ನಾನ್ ಮುಟ್ಟಿಲ್ಲ. ನಾನಲ್ಲಕ್ಕ, ನಾನಾ? ಹೌದಾ? ಸರ್ ಇಲ್ಲಿ ಯಾರಾದ್ರೂ ಬೈಕ್ ತಗೊಂಡೋದ್ರ ಈ ಕಡೆ? ಏನಾಗಿದೆ? ಏನ್ ಜಗಳ? ಬೈಕು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಈಗ.
ಸರಿ ಅಣ್ಣ ಮಾಡಿಸ್ಲಾ ನಾನು ಏನ್ ನೀವು ನೋಡ್ದ ಗಾಡಿ ನೋಡ್ದ ಏನಾಗಿದೆ ಸರ್? ಅಲ್ಲ ಗಾಡಿ ಕೊಡ್ಸಿದ್ ಇವ್ರು ಹಾ. ಈಗ ನಾನಲ್ಲ ನನಗ್ ಕೊಟ್ರ ಅಂತ ಕೇಳಿ ಯಾರು ತಗೊಂಡಿದ್ರು? ಇವರೇ ಕೊಡ್ಸಿದಾರೆ ಯಾರಿಗೋ. ಯಾರಿ ನೀವು? ಸರ್ ಒಂದ್ ನಿಮಿಷ ನೋಡ್ಕೊಂಬರ್ನ ಬನ್ನಿ ಸರ್. ಅಲ್ಲ, ಟೂರಿಸ್ಟ್ ಸರ್ ಗೈಡ್. ಓ ನೀವು ಅಲ್ಲಿ ಅಂಗಡಿಯವರಲ್ವಾ ನಾವು ನೀವು? ಇವರು ಅಂಗಡಿಯವ್ರು ಹಾ, okay. ನಿಮ್ ಕೊಟ್ಟ 2 ಲಕ್ಷ ನಿಮ್ ಕ್ಯಾಶ್ ಕೊಟ್ರು. ಹಾ ಬಿಡಿ ಬಿಡಿ ಹಂಗಾರ ಅಲ್ಲ ಇಲ್ಲೇನಾಗಿದೆ? ಅಲ್ಲ ಗಾಡಿ ಗಾಡಿ ಕೀ ಕೇಳ್ದ. ಹಾ. ಸೈಡ್ ನಿಂತ್ಕೊಳ್ಳಿ ಸರ್ ನೀವು. ಹಾ ಕೀ ಇಸ್ಕೊಂಡು ಹಾ ತೊಳ್ತಾರೆ ಗಾಡಿ ಕೊಡ್ತೀರಾ ಅಂತಂದ್ರು ಗಾಡಿ ಕೊಡಲ್ಲ ಅಂತ ಹಾ ಹಾ. ಇದೊಂದ್ ಸ್ವಲ್ಪ ಹಿಂಗ್ ಕಳ್ಕೊಂಡ್ ಹೋಗ್ತಾರೆ ಕೊಡ್ರಿ ನೋಡ್ರಿ ಅಂತ ಕೊಡಿಸ್ಬಿಟ್ಟು ಹಾ. ಈಗ ನಮ್ಗ್ ಕೇಳ್ಕೊಟ್ರ ಅವ್ರು ಕೊಟ್ರ ಇವ್ ಕೊಟ್ರ ಅಂತ ನೀವೇ ಕಣಕ್ಕೆ. ಸರ್ ಯಾರು ಗೊತ್ತಾ ಸರ್ ನಮ್ಗೆ ಇವೆಲ್ಲ ಹೇಳ್ಕೊಟ್ಟಿದ್ದು? ಯಾರು? ಇವ್ರೇ ಅಲ್ವೇನ ಎತ್ಕೊಂಡು ಹೋಗಿದ್ದು? ಏ ನಾನಲ್ಲಪ್ಪ. ಏ, ಯಾಕ ನಮ್ಮೆಲ್ಲ ತಗೊಂಡಾಕೋರು? ಇವ್ರಲ್ವಾ ತಗೊಂಡೋಗಿದ್ದು? ನಿಮ್ಗೈತೆ ಮಗ ಅವ್ರೇನಕ್ಕೆ ಏನಣ್ಣ ನೀವು? ಏ, ಏ, ಅಲ್ಲ ಸುಮ್ನೆ ರೊಕ್ಕ ನಾನ್ ನೋಡು ಇವ್ರದ್ದು ಗಾಡಿ ಅಲ್ಲಿ ತಗೊಂಡ ಹೊಸ ಈಗ ಬೇಕೇನಕ್ಕ ಕೊಡ್ತೀನಿ ಬಾಯ್ಲಿ. ಏ ಕೊಡ್ರ ಬಾಯ್ಲಿ. ಏ ಬಾಯ್ ಕೊಡ್ತಾರೆ ಬಾಯ್ಲಿ ಅಕ್ಕ ಬಾಕಲ್ ಕೊಡ್ತಾರೆ ಬಾಯ್ಲಿ ಕೊಡ್ತಾರೆ. ಹೊರಗಡೆ ಬಂದ್ಬಿಡಿ ಅಣ್ಣ. ಏಯ್ ಎತ್ತು ಬಿಡು ಇಲ್ಲಿ ಎತ್ತು ಕೊಡೋಣ. ಈ ಕಡೆ ಬರೀ ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ನಾವು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ಅವರು ನಿಮ್ಮನ್ ಕುರಿ ಮಾಡ್ತಾ ಇದ್ವಿ. ನೀವೇ ಕುರಿಗಳು ಕರೆಕ್ಟ್ ಆಗಿರೋದು. ನಾನೇ ಎತ್ಕೊಂಡೆ ಗಾಡಿ ಅವನೇ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅವರಿಂದ ಒಂದು ಬೆಳ್ಳಿ ಕಾಯಿನ್. ಅಲ್ಲೇ ಮಂಗಳವಾರದತ್ತು ಲಕ್ಷ್ಮಿ. ಓಕೆ ಅಕ್ಕ, ಗಾಡಿ ಇವ್ರೇನೇ ಬೇಕು ನಿಮ್ಗೆ? ಅಣ್ಣನ ಅಣ್ಣನ್ ಗಾಡಿ ಹೋದ್ರೆ ಅಣ್ಣ ಬಡ್ಕೋಬೇಕು, ತಂಗಿ ಬಡ್ಕೋತಾವ್ರಲ್ಲ. ಅಲ್ಲ ಗಾಡಿ ಅವ್ರು ಓಡಿಸ್ಬೇಕು. ಹಾ ಹೌದು ಕರೆಕ್ಟ್. ಸೂಪರ್ ಅಕ್ಕ ನೀವು ಅಣ್ಣನ್ ಗಾಡಿಗೆ. ಸರ್ ನೀವ್ಯಾರು? ಇವ್ರು ದೊಡ್ಡ ಅಣ್ಣನಾ? ಓಕೆ ನೀವು ಏನಿಲ್ಲ. ಏನಪ್ಪಾ ಅಂದ್ರೆ ಇತರ ಹೊರಗಡೆ ದೇಶದಿಂದ ಬರ್ತಾರಲ್ವಾ, ಅವ್ರಿಗೆ ನಂಬಿಸಿ ಮೋಸ ಮಾಡಬಾರ್ದು ನಾವು. ಕರೆಕ್ಟ್ ಅಲ್ಲ? ಯಾಕಂದ್ರೆ ನೋಡಿ ಇವತ್ತು ಏನಿದೆ ಅಂದ್ರೆ ಹೊರಗಡೆ ದೇಶದಿಂದ ಬಂದವ್ರಿಗೆ ಜಾಸ್ತಿ ರೇಟ್ಗಳು ಹೇಳಿ ಅವ್ರಿಗೆ ಮಾರೋದು ಇದೆಲ್ಲ ಮಾಡ್ತಾರೆ. ಮಾರಬಾರ್ದು ಪಾಪ, ಮಾಡಬಾರ್ದು. ಕರೆಕ್ಟ್ ಅಲ್ವಾ? ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಮನೆ ಬೀದಿ ಅಂಗಡಿಯವರೆಲ್ಲ ನಮ್ಮವ್ರೆ, ಹುಡ್ಕೊಂಡೋಗಿ ಕುರಿಗಳ್ ಮಾಡ್ತೀವಿ ನೋಡ್ತಾವ್ರೆ. ಬೀದಿ ಬೀದಿ ಸುತ್ತಿ ನಾವು ಕುರಿಗಳ್ ಮಾಡ್ತೀವಿ. ನಾವೇನ್ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ? ನಿಮ್ಮನ್ನ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಕುರಿ 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 ಕುರಿ. ಮಮ್ಮಿ ಡ್ಯಾಡಿಗೆ ಸಂಸಾರವೇ ಚಿಂತೆಯಾದ್ರೆ ಮಕ್ಕಳಿಗೆ ಓದೋದೇ ದೊಡ್ಡ ಚಿಂತೆಯಂತೆ. ರೋಡಲ್ ಮೊಟ್ಟೆ ಹೊಡೆದ್ರೆ ಮಾಟ ಮಂತ್ರವಂತೆ, ಮನೇಲಿ ತಂದು ಹೊಡೆದ್ರೆ ಆಮ್ಲೆಟ್ ಅಂತಾರಂತೆ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ನೀವು ನಗ್ತಾ ಇದ್ರೆ ನಮ್ಗೆ ಜೀವನ ಅಪ್ಪ, ಅದಕ್ಕೆ ನಕ್ಬಿಡಿ, ನಮ್ಗೆ ಆಶೀರ್ವಾದ ಮಾಡ್ಬಿಡಿ. ಕುರಿ 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 ಕುರಿ. ನೊಂದು ಬೆಂದು ಹೋದೋರೆಲ್ಲ ಕುರಿಗಳು ಅಲ್ಲಪ್ಪ, ಕುರಿ ಮಾಡಿ ಹೋದೋರೆಲ್ಲ ಬಿಂದಾಸಾಗವ್ರಲ್ಲಪ್ಪ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಕುರಿ ಮಾಡಕ್ ಹೋದ್ರೆ ತುಂಬಾ ಸಿಟ್ಟು ಮಾಡ್ತಾರೆ, ಇದು ಕ್ಯಾಮ್ರಾ ಕಂಡ್ರಿ ಅಂದ್ರೆ ಸಾಕು ನಕ್ಕು ಬಿಡ್ತಾರೆ. ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ, ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ. ಜೀವನದಲ್ಲಿ ಎಲ್ರು ಕುರಿಗಳು ಸ್ವಾಮಿ, ಕುರಿಗಳು. ಕುರಿ 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 ಕುರಿ